ಒಬ್ರು ಏನಾದ್ರು ನಟ ನಟಿಯರು ಆಗ್ಬೇಕಂತಂದ್ರೆ ಅವ್ರಿಗೊಂದು ತರಬೇತಿ ಅಂತ ಬೇಕಾಗುತ್ತೆ. ಆ ತರಬೇತಿ ಎಲ್ಲಿ ಪಡಿಬೇಕು? ಕೆಲವೊಬ್ರು ಜನ ಮೋಸನೂ ಹೋಗ್ತಾರೆ ಅದರಿಂದ. ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಜನ ಆಸಕ್ತಿ ಇಟ್ಕೊಂಡು ಬರ್ತಾರೆ ಆ್ಯಕ್ಟಿಂಗ್ ಕಲಿಯಕ್ಕಂತಾರೆ. ಆ ಆ್ಯಕ್ಟಿಂಗ್ ಅನ್ನೋದನ್ನು ಹೇಗೆ ಕಲಿಬೇಕು, ಅದ್ರ ತರಬೇತಿ ಹೇಗಿರುತ್ತೆ, ಅದು ಕೂಲಂಕುಷವಾಗಿ ಅಂದರೆ ಇನ್ಡೆಪ್ತ್ ಆಗಿ ನಾನು ಗುರುದೇಶಪಾಂಡೆ ಸರ್ ಅಕಾಡೆಮಿಗೆ ಬಂದಿನಿ, ಜಿ ಅಕಾಡೆಮಿ ಅಂತ. ಆ ಜಿ ಅಕಾಡೆಮಿಯಲ್ಲಿ ಏನೇನು ತರಬೇತಿ ಕೊಡ್ತಾರೆ ಅದನ್ನೆಲ್ಲ ಇನ್ಡೆಪ್ತ್ ಆಗಿ ಮಾತಾಡ್ಸ್ಕೊಂಡು ಹೋಗಿ ಬನ್ನಿ ಒಳಗೆ ನನ್ನ ಜೊತೆಗೆ. ಹಲೋ, ನನ್ನ ಹೆಸರು ಅಮೃತ ಅಂತ. ನಾನು ಧಾರವಾಡದವಳು. ನನ್ನ ಹೆಸರು ದೇವರಾಜ್ ಅಂತ, ರಾಯಚೂರಿಂದ ಬಂದಿರೋದು. ನಮ್ಮ ಹೆಸರು ಮಂಜುನಾಥ್ ಅಂತ, ಕೋಲಾರಿಂದ ಬಂದಿದ್ದೀವಿ. ನನ್ನ ಹೆಸರು ವಿರಾಜ್ ಅಂತ, ನಮ್ಮೂರು ಗುಲ್ಬರ್ಗ. ಜಿ ಅಕಾಡೆಮಿಗೆ ಬಂದ ತಕ್ಷಣ ಫಸ್ಟು ಏನೇನೆಲ್ಲ 3 ಮಂತ್ಸಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂತ ಸ್ಟಾರ್ಟಿಂಗ್ 2 ಡೇಸ್ ಮೋಟಿವೇಶನಲ್ ಕ್ಲಾಸ್ ಮಾಡಿ ಹೇಳಿದ್ರು. ಇಲ್ಲಿ ತುಂಬ ಕಲಿಸ್ತಿದ್ದಾರೆ. ಆ್ಯಕ್ಟಿಂಗ್ ಕಲ್ತಿದ್ದೀವಿ, ಆಲ್ಮೋಸ್ಟ್ ಒಂದು 50% ಕಲ್ತಿದ್ದೀವಿ. ಇನ್ನೂ ಕಲಿತಾ ಇದ್ದೀವಿ. 1 ಮಂತ್ ಆಯಿತು ಸೇರಿಕೊಂಡು. ನನಗೂ ಚಿಕ್ಕ ವಯಸ್ಸಿಂದ ಆ್ಯಕ್ಟರ್ ಆಗ್ಬೇಕಂತ ತುಂಬ ಆಸೆ ಇತ್ತು. ಆದರೆ ಯಾವ ಥರ ಪ್ಲಾಟ್ಫಾರ್ಮ್ ಹುಡ್ಕೋಬೇಕು ಅಂದರೆ ಅಪ್ರೋಚ್ ಯಾವ ಥರ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಇಲ್ಲಿ ಬಂದು ಸೇರಿಕೊಂಡಾಗ ನಮ್ಗೆ ಗೊತ್ತಾಯಿತು, ಆ್ಯಕ್ಟಿಂಗ್ ನಾವು ಹೊರಗಡೆ ನೋಡೋ ಆ್ಯಕ್ಟಿಂಗ್ ಬೇರೆ, ಸಿನಿಮ್ಯಾಟಿಕ್ ಆ್ಯಕ್ಟಿಂಗ್ ಬೇರೆ, ಇಲ್ಲಿ ಕಲಿಯೋಂಥ ಆ್ಯಕ್ಟಿಂಗ್ ಬೇರೆ. ಆಮೇಲೆ 10 ಡೇಸ್ ಡ್ಯಾನ್ಸ್ ಕ್ಲಾಸ್ ಮಾಡಿದ್ರು. ಡ್ಯಾನ್ಸ್ ಕ್ಲಾಸಲ್ಲಿ ಬಾಡಿ ಫ್ಲೆಕ್ಸಿಬಲ್ ಆಗಿದ್ದು ಯಾವ ಥರ ಬೇಸಿಕ್ಕಾಗಿ ನಾವು ಡ್ಯಾನ್ಸ್ ಸ್ಟಾರ್ಟ್ ಮಾಡೋದನ್ನ ಹೇಳ್ಕೊಟ್ರು. ಆಮೇಲೆ 10 ಡೇಸ್ ಫೈಟಿಂಗ್ ಇತ್ತು. ಫೈಟಿಂಗ್ ರಿಯಲಲ್ಲಿ ಹೆಂಗಿರುತ್ತೆ, ಆ್ಯಕ್ಟಿಂಗ್ ಮಾಡುವಾಗ ಯಾವ ಥರ ಫೈಟ್ ಬೇಕು, ಆಮೇಲೆ ಬಾಡಿ ಹೇಗೆ ಫ್ಲೆಕ್ಸಿಬಲ್ ಆಗಿರಬೇಕು, ಕ್ಯಾಮ್ರಾಗೆ ಯಾವ ಥರ ಅಪ್ರೋಚ್ ಮಾಡಬೇಕು ಅಂತ ಫೈಟಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ರು. ಇವಾಗ ಕಲರಿ ಫೈಟು ಮತ್ತು ಫೈಟ್ಸು, ಡ್ಯಾನ್ಸು ಕೂಡ ಕಲ್ತಿದ್ದೀವಿ ಆದಷ್ಟು ಮಟ್ಟಿಗೆ. ಸುಮಾರು ಜನ ಎಕ್ಸ್ಪೀರಿಯೆನ್ಸ್ ಇರುವಂಥ ಫ್ಯಾಕಲ್ಟೀಸು ನಮ್ಮ ಕ್ಲಾಸ್ ತಗೋತಾರೆ. NSD ಅವರಾಗಲಿ, ನೀನಾಸಮ್ ಅವರಾಗಲಿ, ಬೇರೆ ಬೇರೆ ರೀತಿಯ ಅವ್ರಿಗೆ ಸಿನಿಮಾದಲ್ಲಿ ಅವಕಾಶಗಳು ಮಾಡ್ತಿರೋರಾಗಲಿ, ಡೈರೆಕ್ಟರ್ಸು. ಅವಕಾಶಗಳು ಅವರು 360 ಒಡಿಸಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ 10 ಡೈರೆಕ್ಟರ್ಸು ಮತ್ತು 15 ಆ್ಯಕ್ಟರ್ಸ್ ತೊಗೊಂಡು ಇಲ್ಲೇ ಕಲಿಸಿ ಇಲ್ಲೇ ಅವರಿಂದನೇ ಮಾಡಿಸೋ ಅಪಾರ್ಚುನಿಟಿ ಬಗ್ಗೆ ಹೇಳಿದ್ದಾರೆ. ನಮಗೆ ಥಿಯೇಟ್ರ್ ಅಂದರೆ ಏನೂ ಗೊತ್ತಿರಲಿಲ್ಲ, ಸಿನಿಮ್ಯಾಟಿಕ್ ಅಂತ ಏನು ಅಂತ ಗೊತ್ತಿರಲಿಲ್ಲ, ಕ್ಯಾಮ್ರಾ ಯಾವ ರೀತಿ ಫೇಸ್ ಮಾಡಬೇಕಂತ ಗೊತ್ತಿರಲಿಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಾವು ಬೈದಲ್ಲಿದ್ವಿ, ಮಾತಾಡೋಕ್ಕೂ ಸಮೇತ ತೊದಲ್ತಿದ್ವಿ. ಈಗ ಅದು ಅದ್ಭುತವಾಗಿ ಮಾತಾಡೋಕ್ಕೆ ಕಲ್ತಿದ್ದೀವಿ. ಹಾಗಾಗಿ ತುಂಬ ಚೆನ್ನಾಗಿದೆ. ಜಿ ಅಕಾಡೆಮಿಗೆ ಬಂದು ಜಾಯ್ನ್ ಆಗಿ ಇಲ್ಲಿ ಗುರುದೇಶಪಾಂಡೆ ಸರ್ ಇದನ್ನು ಲೀಡ್ ಮಾಡ್ತಿದ್ದಾರೆ. ಅವರು ತುಂಬ ಮೂವಿಗಳನ್ನ ಡೈರೆಕ್ಟ್ ಮಾಡಿ ಸಕ್ಸಸ್ಫುಲ್ ಡೈರೆಕ್ಟ್ರಾಗಿ ಅವ್ರ ಅನುಭವಗಳನ್ನು ನಮಗೆ ಹೇಳ್ತಾರೆ, ಕ್ಲಾಸ್ ತೊಗೋತಾರೆ. ತುಂಬ ಚೆನ್ನಾಗಿ ನಮಗೆ ಇನ್ಸ್ಪೈರ್ ಆಗಿ ನಾವು ಕಲಿತಿದ್ದೀವಿ. ಇನ್ನೂ ತುಂಬ ಚೆನ್ನಾಗಿ ಕಲಿತು ಇನ್ನೂ ಇದೆ ಕೋರ್ಸು. ಅದನ್ನು ಮುಗಿಸಿ ಲಾಸ್ಟಲ್ಲಿ ಒಳ್ಳೆ ಆ್ಯಕ್ಟ್ರಾಗಿ, ಒಳ್ಳೆ ಆರ್ಟಿಸ್ಟಾಗಿ ಕನ್ನಡಕ್ಕೆ ಸೇವೆ ಸಲ್ಲಿಸ್ಬೇಕಂತ ಆಸೆ ಇದೆ. ಸರ್ ನಮಸ್ತೆ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಗುಡ್, ಚೆನ್ನಾಗಿದ್ದೀನಿ. ಸರ್ ಒಂದು ನನಗೇನು ನಿಮ್ಮ ಬಗ್ಗೆ ತುಂಬ ಇಷ್ಟ ಆಗೋದು ಅಂತಂದರೆ, ಒಂದು ಹುಡುಗರಿಗಂತ ಒಂದು ವೇದಿಕೆ ಮಾಡಿಕೊಟ್ಟಿದ್ದೀರಿ. ಫಾರ್ ಎಕ್ಸಾಂಪಲ್ ನೀವು ಡೈರೆಕ್ಟರ್ ಆಗಿ ಬಂದು ಒಂದು ಹುಡುಗರುಗಳಿಗೆ ವೇದಿಕೆ ಮಾಡ್ಕೊಳ್ಳೋಂಥ ಸೃಷ್ಟಿ ನಿಮ್ಮ ಮೈಂಡಲ್ಲಿ ಹೇಗೆ ಬಂತು ಸರ್? ಅಂದರೆ ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಲ್ವ, ನಾವು ಸಿನಿಮಾಗಳು ಮಾಡ್ತಾ ಇರಬೇಕಪ್ಪ ಅಂದರೆ ರಾಜಾವಲಿ ಮಾಡಬೇಕಾದ್ರೆ, ರುದ್ರತಾಂಡವ ಮಾಡ್ಬೇಕಾದ್ರೆ, ಜಾನ್ ಮಾಡ್ಬೇಕು, ಈ ಥರ ಸಿನಿಮಾಗಳು ಮಾಡ್ತಾ ಇರಬೇಕಪ್ಪ ಅಂತಂದರೆ ಅಲ್ಲಿ ಹೊಸ ಹುಡುಗರಿಗೆ ಆ್ಯಕ್ಟ್ ಮಾಡ್ಬೇಕಂತ ಬರ್ತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೀನಿ ಅಂತ ಬರ್ತಾರೆ. ಅವ್ರಿಗೇನೂ ನಾಲೆಜ್ ಇರೋದಿಲ್ಲ. ಸುಮ್ಮನೆ ಸಿನಿಮಾ ಅಂದರೆ ಇಷ್ಟ ಅನ್ನೋದೊಂದು ಬಿಟ್ಟರೆ ಬೇರೆ ಏನು ನಾಲೆಜೇ ಇರೋಲ್ಲ ಅದ್ರ ಬಗ್ಗೆ. ಯಾವ ಫ್ರೇಮ್ ಇಟ್ಟಿರ್ತೀವಿ, ಆ ಫ್ರೇಮ್ಗೆ ಹೆಂಗೆ ಆ್ಯಕ್ಟ್ ಮಾಡಬೇಕು, ಈ ಎಮೋಷನ್ಸಿನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಆಮೇಲೆ ಆರ್ಟಿಸ್ಟ್ ಜೊತೆಗೆ ಹೆಂಗೆ ಮಿಂಗಲ್ ಆಗಬೇಕು, ಈ ಥರದ್ದು ತುಂಬ ವಿಷಯಗಳು ಏನೂ ನಾಲೆಜ್ ಇಲ್ಲದೆ ಸಿನಿಮಾಗೆ ಬಂದುಬಿಡ್ತಾರೆ. ಇಷ್ಟ ಇದೆ, ನೋಡೋಕೆ ಚೆನ್ನಾಗಿದ್ದೀನಿ ಅನ್ನೋ ಒಂದೇ ಒಂದು ದೃಷ್ಟಿಗೆ. ಆಮೇಲೆ ನಾನು ಕತೆ ಬರೆದಿದ್ದೀನಿ, ನಾನು ಕವನ ಬರೆದಿದ್ದೀನಿ ಅಂತ ಡೈರೆಕ್ಷನ್ ಇಷ್ಟಲ್ಲ. ಇದು ಪ್ರಾಪರ್ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಪ್ಪ ಅಂತಂದರೆ ಅದನ್ನು ಕಲ್ತ್ಕೊಂಡೇ ಬರಬೇಕು. ನಾವು ಹೆಂಗೆ ಬೇರೆ ಇಂಡಸ್ಟ್ರಿಯಲ್ಲಿ ನಾವು ಹೋಗ್ತೀವಿ, ಇವಾಗ ಡಾಕ್ಟರ್ ಆಗಬೇಕಪ್ಪ ಅಂತಂದರೆ 5 ವರ್ಷ MBBS ಓದ್ತೀವಿ, ಇಂಜಿನಿಯರಿಂಗ್ ಆಗ್ಬೇಕಾದ್ರೆ 4 ವರ್ಷ BE ಓದ್ತೀವಿ, ಎಲ್ಲದಕ್ಕೂ ಎಜುಕೇಷನ್ ಇದೆ. ಸಿನಿಮಾ ಅಂದಾಗ ಮಾತ್ರ ಚೆನ್ನಾಗಿದ್ದೀನಿ, ಅದಾದಮೇಲೆ ನಮ್ಮ ಅಪ್ಪನ ಹತ್ರ ದುಡ್ಡಿದೆ, ಇಂಟ್ರೆಸ್ಟ್ ಇದೆ ಅನ್ನೋದು ಮಾತ್ರನೇ ಆಗುತ್ತಲ್ಲ. ಅದು ಆಗದೆ ಅದ್ರ ಜೊತೆಗೆ ಅದೆಲ್ಲ ಇದ್ರೂ ಅದ್ರ ಜೊತೆಗೆ ಕಲ್ತ್ಕೊಂಡು ಇಂಡಸ್ಟ್ರಿಗೆ ಬಂದರೆ
ತುಂಬ ತುಂಬ ಒಳ್ಳೆಯದು ಅನ್ನೋದು ನಾನು ಮಾಡ್ತಾ ಇದ್ದಂಥ ಸಿನಿಮಾಗಳ ಮೂಲಕ ಹುಡುಗರಿಗೆ ಹೇಳ್ತಾ ಬಂದ್ವಿ. ಅಂದರೆ ಕರೆಕ್ಟಾಗಿ ಹೋಗಬೇಕು ಅಂತಂದರೆ, ಇಂಡಸ್ಟ್ರಿ ಒಳಗಡೆ ಹೋಗಬೇಕು ಅಂದರೆ ಒಂದು ಪಾತ್ ಸೃಷ್ಟಿ ಮಾಡಿಕೊಡ್ಬೇಕು. ಅದಕ್ಕೆ ಒಂದು ವೇದಿಕೆ ಆಗಬೇಕು ಅಂತ ನಾವು ಜಿ ಅಕಾಡೆಮಿನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಒಂದು 4.5 ವರ್ಷ ಆಯ್ತು. ಇವಾಗ ಒಂದು 8 ಫುಲ್ ಟೈಮ್ ಆ್ಯಕ್ಟಿಂಗ್ ಕ್ಲಾಸಸ್ ಆಗಿದೆ, ವೀಕೆಂಡ್ ಒಂದು 3 ಕ್ಲಾಸ್ ಆಗಿದೆ, ಒಂದು 8 ಡೈರೆಕ್ಷನ್ ಬ್ಯಾಚ್ ಆಗಿದೆ. ಇವಾಗ 9ನೇ ಬ್ಯಾಚು ನಡೀತಾ ಇದೆ. ಇಲ್ಲಿವರೆಗೂ ಒಂದು 350ರಿಂದ 400 ಜನ ಸ್ಟೂಡೆಂಟ್ಸು ಜಿ ಅಕಾಡೆಮಿಲಿ ಕಲಿತು ಇವಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಜನ ಡೈರೆಕ್ಟರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಕ್ಟರ್ಸು ತುಂಬ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಎಲ್ಲರೂ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಒಂದು ವೇದಿಕೆ ಸೃಷ್ಟಿ ಆಯ್ತಲ್ಲ ಅನ್ನೋದು ಒಂದು ಖುಷಿ ಇರುತ್ತೆ. ಓಕೆ ಸರ್, ನೀವು ನನಗೆ ಏನು ತುಂಬ ಇಷ್ಟ ಆಗ್ತೀರ ಅಂದರೆ, ಕೆಳಗಡೆ ಒಂದು ಹುಡುಗರುಗಳಿಗೆ ನಾನು ಅಂದರೆ ಸಂದರ್ಶನ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ತುಂಬ ಫೇಮಸ್ ಡೈರೆಕ್ಟ್ರು ಇಷ್ಟು ಚಿತ್ರಗಳನ್ನು ತುಂಬ ಹಿಟ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಇಲ್ಲಿ ಬಂದು ಸೇರ್ಕೊಂಡ್ವಿ. ಸರ್, ನಾನು ಅದನ್ನು ಕೇಳ್ತಿರ್ಬೇಕಾದ್ರೆ ನಾನೊಂದು ನೆನೆಸ್ಕೊಂಡು ಒಂದು ಕ್ವಶನ್ ಹಾಕೋಣ ಅಂತ. ಸರ್, ಈ ಒಂದು ವೇದಿಕೆ ಅವ್ರಿಗೆ ಸೃಷ್ಟಿ ಮಾಡಿಕೊಟ್ಟಿದ್ರ, ನೀವು ಬರ್ಬೇಕಾದ್ರೆ ನಿಮ್ಮ ವೇದಿಕೆ ಯಾರು ಹಾಕ್ಕೊಟ್ಟಿದ್ರು ಸರ್? ಅಂದರೆ ನಾನು 2000 ಇಂಡಸ್ಟ್ರಿಗೆ ಬಂದೆ. ಆವಾಗ ವಿಲ್ಸನ್ ಗಾರ್ಡನಲ್ಲಿ ಒಂದು ಫಿಲಮ್ ಸ್ಕೂಲ್ ಇತ್ತು. ಅಲ್ಲಿ ಬಂದ್ಬಿಟ್ಟು ನಾನು ಡೈರೆಕ್ಷನ್ಗೆ ಜಾಯ್ನ್ ಆದೆ. 3 months ಕೋರ್ಸ್ ಇತ್ತು. ಅಲ್ಲಿ ಜಾಯ್ನ್ ಆದಾಗ ಅಲ್ಲಿ ಫ್ಯಾಕಲ್ಟಿಯಾಗಿ ಅಬ್ದುಲ್ ರೆಹಮಾನ್ ಬಾಷಿ ಸರ್ ಬರ್ತಾಯಿದ್ರು. ಅವರು ಬಂದ್ಬಿಟ್ಟು 2001 ಆ ಟೈಮಲ್ಲಿ ಅವರು ಚಂದನ ಚಿಗುರು ಅಂತ ಒಂದು ಸಿನಿಮಾ ಶುರು ಮಾಡಿದರು. ಕುಮಾರ್ ಗೋವಿಂದ್ ಅವರು ಆಮೇಲೆ ಸುಧಾರಾಣಿ ಮೇಡಮ್ ಇಟ್ಕೊಂಡು ಒಂದು ಸಿನಿಮಾ ಶುರು ಮಾಡಿದರು. ಅಲ್ಲಿ ಫ್ಯಾಕಲ್ಟಿಯಾಗಿ ಬರ್ತಾ ಇದ್ದಿದ್ದರಿಂದ ಅವರು ಪರಿಚಯ ಆಗಿದ್ದರಿಂದ ನಾವು ಅವ್ರ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೊಂಡ್ವಿ. ಅವ್ರ ಜೊತೆ ಚಂದನ ಚಿಗುರು ಮಾಡಿದೆ. ಅಲ್ಲಿ ಒಬ್ಬರು ಜಿ ಮೂರ್ತಿ ಅಂತ ಆರ್ಟ್ ಡೈರೆಕ್ಟರ್ ಅವರು ನಮ್ಮ ಕೆಲಸನೆಲ್ಲ ನೋಡಿಬಿಟ್ಟು ನನ್ನ ಜೊತೆ ಕೆಲಸ ಮಾಡಿ ಅಂತ ಕರೆದ್ರು. ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಆರ್ಟ್ ಡೈರೆಕ್ಟರ್ ಅಸಿಸ್ಟೆಂಟಾಗಿ ಸೈನಿಕ ಸಿನಿಮಾಗೆ ಹೋದೆ. ಸೈನಿಕ ಸಿನಿಮಾದಲ್ಲಿ ಒಂದು ಅರ್ಧ ಸಿನಿಮಾ ಆದಾಗ ನಾನು ಮಹೇಶ್ ಸುಕ್ತೇರೆ ಸರ್ ಹತ್ರ ಮಾತಾಡಿಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡೆ. ಅದಾದಮೇಲೆ ಮಹೇಶ್ ಸುಕ್ತೇರೆ ಸರ್ ಹತ್ರ ಕಂಟಿನ್ಯೂ ಆಗಿ ಒಂದು 2-3 ಸಿನಿಮಾ ಮಾಡಿದೆ. ಓಕೆ ಸರ್, ಇನ್ನೊಂದು ಈ ಜಿ ಅಕಾಡೆಮಿ ನಿಮ್ಮ ಫ್ಯಾಕಲ್ಟೀಸ್ ಯಾರ್ಯಾರು ಬರ್ತಾರೆ ಸರ್? ಅಂದರೆ ಮೇನ್ ಏನಂದರೆ ಜಿ ಅಕಾಡೆಮಿ ಶುರು ಮಾಡೋಕ್ಕಿಂತ ಮುಂಚೆ ನಾನು ಬಾಂಬೆಗೆ ಹೋಗಿದ್ದೆ. ಬಾಂಬೆಗೆ ಹೋಗಿ ಅಲ್ಲಿ ತುಂಬ ಒಳ್ಳೊಳ್ಳೆ ಫಿಲಮ್ ಇನ್ಸ್ಟಿಟ್ಯೂಟ್ಗಳು ಇದಾವೆ. ಅಲ್ಲಿ GP ದತ್ತಾ ಅಂತ ಶೋಲೆ ಮಾಡಿದ್ರಲ್ಲ, ಅವ್ರದ್ದೊಂದು ಫಿಲಮ್ ಇನ್ಸ್ಟಿಟ್ಯೂಟ್ ಇದೆ. ಸುಭಾಷ್ ಗೈ ಅವ್ರದ್ದೊಂದು ಫಿಲಮ್ ಇನ್ಸ್ಟಿಟ್ಯೂಟ್ ಇದೆ. ಅದಾದಮೇಲೆ ಅನುಪಮ್ ಖೇರ್ ಅವ್ರದ್ದೊಂದು ಫಿಲಮ್ ಇನ್ಸ್ಟಿಟ್ಯೂಟ್ ಇದೆ. ಈ ಥರ ಫಿಲಮ್ ಇನ್ಸ್ಟಿಟ್ಯೂಟ್ಗಳು ಏನಿದೆ ಅಲ್ಲ, ಅಲ್ಲೆಲ್ಲ ಹೋಗಿ ಆ ಅಟ್ಮಾಸ್ಫಿಯರ್ ಹೆಂಗಿರುತ್ತೆ, ಏನು ಸಿಲೆಬಸ್ ಇರುತ್ತೆ ಅದನ್ನೆಲ್ಲ ಹೋಗಿ ನೋಡಿಕೊಂಡು ಅದನ್ನೆಲ್ಲ ವಿಸಿಟ್ ಮಾಡಿಕೊಂಡು ಬಂದಾಗ ನಾವು ಏನಾದರೂ ಒಂದು ಮಾಡಿದ್ರೆ ಬೇರೆ ಥರ ಮಾಡಬೇಕು. ಸುಮ್ಮನೆ ಒಂದು 4 ಗೋಡೆ ಮಧ್ಯದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಮಾಡಬಾರ್ದು. ಒಂದು ಆಂಬಿಷನ್ ಕ್ರಿಯೇಟ್ ಮಾಡಿಕೊಡ್ಬೇಕು ಬರೋರಿಗೆ. ಆಮೇಲೆ ಒಂದು ಒಳ್ಳೆ ಕ್ಲಾಸ್ ರೂಮ್ ಇರಬೇಕು, ಲೈಬ್ರರಿ ಇರಬೇಕು, ಎಲ್ಲನೂ ಇರಬೇಕು ಅವ್ರಿಗೆ. ಒಂದು ಪ್ರೊಜೆಕ್ಟರ್ ಇರಬೇಕು. ಆಮೇಲೆ ಇನ್ಸ್ಪೈರಿಂಗ್ ಆಗೋಕ್ಕೆ ಎಲ್ಲ ಲೆಜೆಂಡ್ಗಳದ್ದು ಬಯೋಪಿಕ್ ಥರ ಇರಬೇಕು. ಈ ಥರದನ್ನೆಲ್ಲ ಬಂದು ಅದನ್ನ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಜಿ ಅಕಾಡೆಮಿ ಶುರು ಮಾಡಿದ್ವಿ. ಇಲ್ಲಿ ಬರಬೇಕು ಫ್ಯಾಕಲ್ಟಿಗಳಿಗೆಲ್ಲ ಒಂದೇ ಒಂದು ಏನು ಅಂತಂದರೆ, ಯಾವ ಫ್ಯಾಕಲ್ಟಿನೂ ಸಿನಿಮಾ ಮಾಡದೇ ಇರೋರು ಯಾರೂ ಇಲ್ಲ. ಎಲ್ಲ ಸಿನಿಮಾ ಮಾಡೋ ಡೈರೆಕ್ಟರ್ಸು, ಸಿನಿಮಾ ಮಾಡೋ ಆ್ಯಕ್ಟರ್ಸು ಅವರೇ ನಮ್ಮ ಹತ್ರ ಕ್ಲಾಸಸ್ನ ತೊಗೊಳ್ಳೋದು. ಯಾರೂ ಬಂದ್ಬಿಟ್ಟು 1 day ಕ್ಲಾಸ್ ತೊಗೊಳ್ಳೋ ಗೆಸ್ಟ್ ಫ್ಯಾಕಲ್ಟಿಗಳಲ್ಲ. ನಮ್ಮ ಹತ್ರ ಫುಲ್ ಲೆಂತ್ ಫ್ಯಾಕಲ್ಟಿಗಳನ್ನೇ ಎಲ್ಲರೂ ಇರೋದು. ಎಕ್ಸಾಂಪಲ್ ಏನಂದರೆ ಶಶಾಂಕ್ ಅವ್ರು ಬರ್ತಾರೆ, ಅದಾದಮೇಲೆ ಚೇತು ಬರ್ತಾರೆ, ಬಹದ್ದೂರು ಭರ್ಜರಿ ಮಾಡಿದ್ರಲ್ಲ ಅವ್ರು ಬರ್ತಾರೆ, ಆಮೇಲೆ ಶಿವಾಜಿ ಸೂರತ್ಕಲ್ ಮಾಡಿದ್ರಲ್ಲ ಆಕಾಶ್ ಶ್ರೀವಾತ್ಸವ್ ಬರ್ತಾರೆ, AP ಅರ್ಜುನ್ ಅವ್ರು ಬರ್ತಾರೆ, ಅದಾದಮೇಲೆ ಜನಾರ್ದನ್ ಚಿಕ್ಕಣ್ಣ ಗುಲ್ಟು ಮಾಡಿದ್ರಲ್ಲ ಅವ್ರು ಬರ್ತಾರೆ. ಈ ಥರ ಸಿನಿಮಾ ಮಾಡ್ತಾ ಇರುವಂಥ ಡೈರೆಕ್ಟರ್ಸೇ ಇಲ್ಲಿ ಬಂದು ಕ್ಲಾಸಸ್ ತೊಗೊಳ್ತಾರೆ. ಅದ್ರ ಜೊತೆಗೆ ಆ್ಯಕ್ಟಿಂಗ್ ಕ್ಲಾಸ್ ಅಂತ ತೊಗೊಂಡ್ರೆ BM ಗಿರಿರಾಜ್ ಅವರು ಬರ್ತಾರೆ. ಅದಾದಮೇಲೆ ಸಿನಿಮಾಗಳಲ್ಲಿ ಡೈರೆಕ್ಷನ್ ಮಾಡಿರುವಂಥವ್ರೆ ಮುರಳಿ ಅಂತ ಒಬ್ಬರು ಬರ್ತಾರೆ. ಅದಾದಮೇಲೆ ಭಾಸ್ಕರ್ ಅಂತ ಬರ್ತಾರೆ. ಈ ಥರ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಡೈರೆಕ್ಟರ್ಸು, ಆ್ಯಕ್ಟರ್ಸೇ ಇಲ್ಲಿ ಬಂದು ಕ್ಲಾಸಸ್ ತೊಗೊಳ್ತಾರೆ. ಅದಾದಮೇಲೆ ಆ್ಯಕ್ಟಿಂಗ್ ಕ್ಲಾಸ್ ಅಂತ ನಾವು ಒಂದು ಮಾಡ್ತೀವಿ. ಅದು ಒಂದು ಫುಲ್ ಟೈಮ್ ಆ್ಯಕ್ಟಿಂಗ್ ಕೋರ್ಸ್. ಬೆಳಗ್ಗೆ 9:30 ಈವ್ನಿಂಗ್ 5 o'clockವರೆಗೂ ಆ್ಯಕ್ಟಿಂಗ್ ಕ್ಲಾಸ್ ಇರುತ್ತದೆ. ಅದರಲ್ಲಿ ಏನು ಅಂತಂದರೆ 3 monthsಲ್ಲಿ ಅವ್ರಿಗೆ ಫಸ್ಟು ಬೇಸಿಕ್ ವಾಯ್ಸ್ ಎಕ್ಸಸೈಸಿಂದ ಹಿಡಿದು ನವರಸಗಳಿಂದ ಸ್ಟಾರ್ಟ್ ಮಾಡಿ ಅವ್ರಿಗೊಂದು ಡ್ರಾಮಾ ಮಾಡಿಸ್ತೀವಿ. ಮೇನ್ ಒಂದು ಡ್ರಾಮಾ ಮಾಡಲೇಬೇಕು ಅವರು, ಕಂಪಲ್ಸರಿ ಒಂದು ಡ್ರಾಮಾ ಆಗುತ್ತೆ. ಅಂದರೆ ಬೇಸಿಕ್, ಅಂದರೆ ಬೇಸ್ ಸ್ಟ್ರಾಂಗ್ ಆಗಿದ್ರೇ
ಅವರು ಒಂದು ಒಳ್ಳೆ ನಟ ಆಗಿ ರೂಪುಗೊಳ್ತಾರೆ. ಅದರಿಂದ ಬೇಸ್ ಸ್ಟ್ರಾಂಗ್ ಆಗಿರಲಿ ಅಂತ ಒಂದು ನಾಟಕ ಮಾಡಿಸ್ತೀವಿ. ನಾಟಕದ ಅದ್ರ ಜೊತೆಗೆ ಏನು ಮಾಡ್ತೀವಿ ಅಂದರೆ ಡ್ಯಾನ್ಸ್ ಕ್ಲಾಸ್ ಮಾಡ್ತೀವಿ, ಫೈಟ್ ಕ್ಲಾಸ್ ಮಾಡ್ತೀವಿ. ಅದಾದಮೇಲೆ ಅವರು ಸ್ಟೈಲ್ ಕಲಿಬೇಕು ಅಂತ ಗ್ರೂಮಿಂಗ್ ಕ್ಲಾಸ್ ಮಾಡ್ತೀವಿ. ಆಮೇಲೆ ಒಂದು ಫೋಟೋಶೂಟ್ ಮಾಡ್ತೀವಿ. ಮಿನಿಮಮ್ ಬೇಸಿಕ್ ಹಾರ್ಸ್ ಬಗ್ಗೆ ನಾಲೆಜ್ ಇರಲಿ ಅಂತ ಹಾರ್ಸ್ ರೈಡಿಂಗ್ ಕ್ಲಾಸಸ್ ಮಾಡ್ತೀವಿ. ಹೌದು, ಮೇಕಪ್ ಕ್ಲಾಸ್ ಮಾಡ್ತೀವಿ. ಈ ಥರ ಅವನು ಆ್ಯಕ್ಟಿಂಗಿಗೆ ಬಂದರೆ ಪರಿಪೂರ್ಣವಾಗಿ ಎಲ್ಲ ನಾಲೆಜ್ ತಿಳ್ಕೊಂಡು ಹೋಗಬೇಕು. ಅದಾದಮೇಲೆ ಅವನಿಗೆ 1.5 ತಿಂಗಳು ಆದಮೇಲೆ ಅವನಿಗೆ ಫಿಲಮ್ ಆ್ಯಕ್ಟಿಂಗ್ ಅಂದರೆ ಹೆಂಗೆ, ಲೆನ್ಸ್ಗೆ ಸಿನಿಮಾ ಕ್ಯಾಮ್ರಾಗೆ ಹೆಂಗೆ ಆ್ಯಕ್ಟ್ ಮಾಡಬೇಕು ಅನ್ನೋದನ್ನು BM ಗಿರಿರಾಜ್ ಅವರು ಬಂದು ಕ್ಲಾಸ್ ತೊಗೊಳ್ತಾರೆ ಫಿಲಮ್ ಆ್ಯಕ್ಟಿಂಗು. ಅದಾದಮೇಲೆ ಒಂದು ಶಾರ್ಟ್ ಫಿಲಮ್ ಮಾಡ್ತೀವಿ. ಆ ಶಾರ್ಟ್ ಫಿಲಮ್ಮು ಶೂಟ್ ಮಾಡಿ ಅದಕ್ಕೆ ನೀಟಾಗಿ ಡಬ್ಬಿಂಗ್ ಮಾಡಿ ಎಲ್ಲ ಅವ್ರ ಹತ್ರನೇ ಡಬ್ಬಿಂಗ್ ಎಲ್ಲ ಮಾಡಿಸಿ ಎಕ್ಸ್ಪೀರಿಯನ್ಸ್ ಆಗಬೇಕಲ್ಲ ಅವ್ರಿಗೆ. ನೆಕ್ಸ್ಟ್ ಸಿನಿಮಾಗೆ ಹೋದರೆ ಗೊತ್ತಾಗಬೇಕಲ್ಲ ಡಬ್ಬಿಂಗ್ ಹೆಂಗಿರುತ್ತೆ. ಆ ಥರದನ್ನೆಲ್ಲ ಮಾಡಿಸಿ ಒಂದು ಆ್ಯಕ್ಟಿಂಗ್ ಫುಲ್ ಟೈಮ್ ಆ್ಯಕ್ಟಿಂಗ್ ಕೋರ್ಸ್ ಅಂತ ಒಂದು 3 months ಕೋರ್ಸು ಅದನ್ನು ಮಾಡ್ತೀವಿ. ಅದಾದಮೇಲೆ ಈವ್ನಿಂಗ್ ಒಂದು ಆ್ಯಕ್ಟಿಂಗ್ ಕ್ಲಾಸಸ್ ಇರುತ್ತೆ. ಅದು ಒಂದು 5 to 8ವರೆಗೂ ಇರುತ್ತೆ. ಅದರಲ್ಲಿ ಡ್ಯಾನ್ಸು, ಫೈಟು ಈ ಎಕ್ಸ್ಟ್ರಾ ಕಟ್ ಮಾಡಿ ಓನ್ಲಿ ಆ್ಯಕ್ಟಿಂಗ್ ಕ್ಲಾಸಸ್ ಮಾತ್ರ ಮಾಡ್ತೀವಿ. ಒಂದು ಡ್ರಾಮಾ ಮಾಡ್ತೀವಿ, ಒಂದು ಶಾರ್ಟ್ ಫಿಲಮ್ ಮಾಡ್ತೀವಿ. ಎಲ್ಲ ಆ್ಯಸ್ ಇಟ್ ಈಸ್ ಏನಿರುತ್ತೆ ಅದೇ ಇರುತ್ತೆ. ಅದು ಒಂದು ಈವ್ನಿಂಗ್ ಅಂದರೆ ವರ್ಕ್ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಈವ್ನಿಂಗ್ ಕ್ಲಾಸ್ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮದು ಡೈರೆಕ್ಷನ್ ಕ್ಲಾಸ್ ಒಂದು ಮಾಡ್ತೀವಿ. ಅದು 3 months ಕ್ಲಾಸ್ ಇರುತ್ತೆ. ಒಬ್ಬ ಹುಡುಗ ಒಂದು ಐಡಿಯಾ ಬರುತ್ತೆ, ಒಂದು ಕಾನ್ಸೆಪ್ಟ್ ಅಂತ ಬರುತ್ತೆ. ಆ ಕಾನ್ಸೆಪ್ಟಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋವರೆಗೂ ಏನೇನೆಲ್ಲ ಬೇಕು ಅಂದರೆ ಒಬ್ಬ ಕಾನ್ಸೆಪ್ಟಿಂದ ಹಿಡಿದು ಅದನ್ನು ಸಿನಿಮಾ ಅಡಾಪ್ಟೇಷನ್ ಹೆಂಗೆ ಮಾಡ್ಕೊಳ್ಳೋದು, ಸಿನಿಮಾ ಕಥೆಯಾಗಿ ಅಡಾಪ್ಟೇಷನ್ ಹೆಂಗೆ ಮಾಡ್ಕೊಳ್ಳೋದು, ಸಿನಿಮಾ ಕಥೆ ಆದಮೇಲೆ ಅದನ್ನ ಸ್ಕ್ರೀನ್ ಪ್ಲೇ ಹೆಂಗೆ ಬರಿಬೇಕು, ಸ್ಕ್ರೀನ್ ಪ್ಲೇ ಆದಮೇಲೆ ಡೈಲಾಗ್ ಆದಮೇಲೆ ಎಡಿಟಿಂಗ್ ನಾಲೆಜ್ ಬೇಕು. ಯಾಕೆಂದರೆ ಎಡಿಟರ್ ವ್ಯೂ ಪಾಯಿಂಟಲ್ಲಿ ಈ ಸಿನಿಮಾನ ಶೂಟ್ ಹೆಂಗೆ ಮಾಡಬೇಕು ಅನ್ನೋದು ಎಡಿಟರ್ ಬಂದು ಕ್ಲಾಸ್ ಮಾಡ್ತಾರೆ. ಆದಮೇಲೆ ಸಿನಿಮಾಟೋಗ್ರಾಫರ್ ಬಂದು ಕ್ಲಾಸ್ ಮಾಡ್ತಾರೆ, ಆರ್ಟ್ ಡೈರೆಕ್ಟರ್ ಬಂದು ಕ್ಲಾಸ್ ಮಾಡ್ತಾರೆ. ಇದೆಲ್ಲ ಮುಗಿದ್ಮೇಲೆ ಪ್ರಾಕ್ಟಿಕಲ್ ಆಗಿ ಕ್ಯಾಮ್ರಾಗಳು ಹೆಂಗಿದ್ದಾವೆ, ಎಕ್ವಿಪ್ಮೆಂಟ್ಗಳು ಹೆಂಗಿದ್ದಾವೆ, ಲೆನ್ಸ್ ಹೆಂಗಿದೆ, ಎಲ್ಲ ಪೂರ್ತಿ ಪ್ರಾಕ್ಟಿಕಲ್ ಕ್ಲಾಸಸ್ಸು ಆಗುತ್ತೆ. ಅದಾದಮೇಲೆ ಡಬ್ಬಿಂಗ್ ಹೆಂಗಾಗುತ್ತೆ, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದರೆ DI, ಅದಾದಮೇಲೆ ಕಲರ್ ಕರೆಕ್ಷನ್ ಹೆಂಗೆ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗಬೇಕು ಅವ್ರಿಗೆ. ಅದಾದಮೇಲೆ ವಿಜುವಲ್ ಎಫೆಕ್ಟ್ಸು, CG ಹೆಂಗೆ ಅಪ್ಡೇಟ್ ಆಗಬೇಕು ಇವತ್ತು ಅನ್ನೋದು ಆ ಕ್ಲಾಸಸ್ ಇರುತ್ತೆ ಅವರಿಗೆ. ಅದಾದಮೇಲೆ ಸೌಂಡ್ ಎಫೆಕ್ಟ್ಸ್ ಕ್ಲಾಸಸ್ ಇರುತ್ತೆ. ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ. ಅದಾದಮೇಲೆ ಈ ಡಿಜಿಟಲ್ ಪ್ರಮೋಷನ್ ಹೆಂಗೆ ವರ್ಕ್ ಆಗುತ್ತೆ, ಈ ಪೋಸ್ಟರ್ಸ್ನ ಮಾಡಬೇಕಂದ್ರೆ ಏನು ಐಡಿಯಾ ಬೇಕು. ಈ ಥರ ಒಂದು ಸಿನಿಮಾ ಕಾನ್ಸೆಪ್ಟಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋವರೆಗೂ ಏನೇನೆಲ್ಲ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅಷ್ಟು ಡಿಪಾರ್ಟ್ಮೆಂಟ್ ಅವರು ಬಂದು ಕ್ಲಾಸ್ ಮಾಡ್ತಾರೆ. ನಮ್ಮ ಮಣಿಕಂಠ್ ಕದ್ರಿ ಅವ್ರು ಮ್ಯೂಸಿಕ್ ಬಂದು ಕ್ಲಾಸ್ ಮಾಡ್ತಾರೆ. KS ಚಂದ್ರಶೇಖರ್ ಅಂತ ಕ್ಯಾಮ್ರಾಮ್ಯಾನು, ಈ ಚಕ್ರವರ್ತಿ ಎಲ್ಲ ಮಾಡಿದ್ರು, ನಮ್ಮ ಜೊತೆನೂ ವರ್ಕ್ ಮಾಡಿದ್ರು, ಪಡ್ಡೆವಲಿ ಅವ್ರು ಬಂದು ಕ್ಯಾಮ್ರಾ ಕ್ಲಾಸಸ್ ಮಾಡ್ತಾರೆ. ಅಷ್ಟು ಜನ ಡೈರೆಕ್ಟರ್ಸ್ ಅಷ್ಟು ಜನ ಡೈರೆಕ್ಟರ್ಸ್ ಬರ್ತಾರೆ. ಎಲ್ಲ ಟೆಕ್ನಿಷಿಯನ್ಸ್ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಷ್ಟು ಮೇನ್ ಟೆಕ್ನಿಷಿಯನ್ಸೇ ಬಂದು ಕ್ಲಾಸಸ್ ಮಾಡ್ತಾರೆ. ಈ ಕೋರ್ಸ್ಗಳು ಆ್ಯಕ್ಟಿಂಗು, ಡೈರೆಕ್ಷನ್ನು. ಸರ್ ನೀವು ಹೇಳಿದ್ರಲ್ಲ ಸಿನಿಮಾ ಸ್ಟಾರ್ಟಿಂದ ಎಂಡ್ವರೆಗೂ ಇದಿಷ್ಟು ಪ್ಯಾಕೇಜ್ ಇರುತ್ತೆ ಸರ್ ನಿಮ್ಮಲ್ಲಿ, ಅಂದರೆ ಸ್ಟೂಡೆಂಟ್ಸ್ಗಳಿಗಂತ? ಹೌದು, 3 months ಕೋರ್ಸು. ಅದು ಒಂದು 3 months ಕೋರ್ಸಲ್ಲಿ ಅವ್ರಿಗೆ ಇಷ್ಟು ಡಿಟೇಲ್ ಆಗಿ ಅವ್ರಿಗೆ ಕ್ಲಾಸಸ್ನ ಮಾಡ್ತೀವಿ. ಓಕೆ ಸರ್, ಈಗ ಹೊಸದೊಂದು ಶುರು ಮಾಡಿದ್ದೀರಾ, ODC 360 ಅಂತ. ಇದೇನು ಸರ್ ODC 360 ಅಂದರೆ ಏನು ಸರ್? ಈ ಫಿಲಮ್ ODC 360 ಅನ್ನೋದೇನು ಅಂತಂದರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲೇಬೇಕು ಅಂತ ಕನಸು ಕಟ್ಕೊಂಡು ತುಂಬ ಜನ ಇರ್ತಾರೆ. ಅಂದರೆ ತುಂಬ ಜನ ಇಂಡಸ್ಟ್ರಿಗೆ ಬಂದು ನಾವು ಆ್ಯಕ್ಟರ್ ಆಗಲಿಲ್ಲಪ್ಪ ಅಂತ ನಿರಾಶರಾಗಿ ವಾಪಸ್ ಹೋಗಿರ್ತಾರೆ. ಸಿನಿಮಾದಲ್ಲಿ ತುಂಬ ಟ್ರೈ ಮಾಡ್ತಾ ಇರ್ತಾರೆ. ತುಂಬ ವರ್ಷದಿಂದ ನಾವು ಇಂಡಸ್ಟ್ರಿಯಲ್ಲಿದ್ದೀವಿ, ಆ್ಯಕ್ಟಿಂಗ್ ಕ್ಲಾಸೆಲ್ಲ ಕಲ್ತಿದ್ದೀವಿ, ಆದರೆ ನಮ್ಗೆ ಚಾನ್ಸಸ್ ಸಿಗ್ತಾ ಇಲ್ಲ ಅನ್ನೋರು ತುಂಬ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಆಮೇಲೆ ಈ ಮಿಡ್ಲ್ ಕ್ಲಾಸ್ ಅವ್ರಿಗೆ, ಮಧ್ಯಮ ವರ್ಗ, ನಾನು ಮಧ್ಯಮ ವರ್ಗದಿಂದನೇ ಬಂದಿರೋನು. ಈ ಮಧ್ಯಮ ವರ್ಗದವ್ರಿಗೆ ಬಂದಿರೋರಿಗೆ ಏನು ಅಂತಂದ್ರೆ, ತುಂಬ ದುಡ್ಡಿರೋರು ಅಪ್ಪ ಬಂದ್ಬಿಟ್ಟು ಕಾಸು ಹಾಕ್ಬಿಟ್ಟು ಸಿನಿಮಾ ಮಾಡಿಬಿಡ್ತಾರೆ. ಈ ಮಧ್ಯಮ ವರ್ಗದವರು ಏನು ಮಾಡಬೇಕು, ಅವರಿಗೆ ಸಿನಿಮಾ ಹೀರೋ ಆಗಲೇಬೇಕು ಅಂತ ತುಂಬ ಜನ ಬಂದಿರ್ತಾರೆ. ಅವ್ರಿಗೆ ಹೆಂಗೆ ಹೀರೋ ಆಗೋದು ಅನ್ನೋರಿಗೆ ಇದು ಫಿಲಮ್ ODC 360 ಅನ್ನೋ ಒಂದು ಕೋರ್ಸ್ ಮಾಡಿದ್ದೀವಿ. ಇದು ಫ್ರೀ ಅಲ್ಲ, ಇದಕ್ಕೂ ಒಂದು ಸ್ವಲ್ಪ ಪೇಮೆಂಟ್ ಕಟ್ಟಬೇಕಾಗತ್ತೆ. ಫ್ರೀ ಅಂತ ದಯವಿಟ್ಟು ಆಡಿಷನ್ಸ್ ಎಲ್ಲ ಅನ್ಕೋಬಾರ್ದು. ಫ್ರೀ ಅಲ್ಲ, ಒಂದು ಸ್ವಲ್ಪ ಫೀಸ್ ಇರುತ್ತೆ. ಇದಕ್ಕೆ ಮಿನಿಮಮ್ ಫೀಸಸ್ ಅಂತ ಇರುತ್ತೆ. ಇದು ಹೆಂಗಂತಂದರೆ, ಇದೊಂದು ಫ್ಯೂಚರ್ ಫಿಲಮ್. ಇದೊಂದು ಫ್ಯೂಚರ್ ಫಿಲ್ಮ್. ಇದನ್ನು BM ಗಿರಿರಾಜ್, ಜಟ್ಟ, ಮೈತ್ರಿ, ಕನ್ನಡಿಗ ಇವೆಲ್ಲ ಏನು ಸಿನಿಮಾ ಡೈರೆಕ್ಟ್ ಮಾಡಿದಾರಲ್ಲ, ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದು ಒಂದು 22ರಿಂದ 35 ಏಜ್ ಅವರು ನಡೆಯುವಂಥ ಒಂದು ಕತೆ. ಅಂದರೆ ಈ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಆಮೇಲೆ ಡೇರ್ ಡೆವಿಲ್ ಮುಸ್ತಫಾ, ಈ ಥರದ್ದು ಏನು ಯೂತ್ಗೆ ಸಂಬಂಧಪಟ್ಟಂಥ ಒಂದು ಸಿನಿಮಾಗಳು ಬರ್ತಾ ಇದ್ದವಲ್ಲ, ಆ ಥರ ಒಂದು ಬೇಸ್ ಕತೆ ಇರೋದು. ಅದರಿಂದ 15 ಜನನ ನಾವು ಆ್ಯಕ್ಟರ್ಸ್ನ
ತಗೊಳ್ತಾ ಇದ್ದೀವಿ. 15 ಜನ 100% ಸಿನಿಮಾದಲ್ಲಿ ಬಿಗಿನಿಂಗಿಂದ ಎಂಡ್ವರೆಗೂ ಅವರೇ ಮೇನ್ ಲೀಡ್ಗಾಗಿ ಆ್ಯಕ್ಟ್ ಮಾಡ್ತಾರೆ. 15 ಜನ. 10 ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಂತ ತಗೊಳ್ತಾ ಇದ್ದೀವಿ. ಅವರು ಸಿನಿಮಾ ಸ್ಕ್ರಿಪ್ಟಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋವರೆಗೂ ಕೆಲಸ ಕಲಿಯೋಕ್ಕೆ ಅನುಕೂಲ ಆಗಲಿ ಅಂತ ಅವ್ರನ್ನೊಂದು 10 ಜನ ತೊಗೊಳ್ತೀವಿ. ಒಂದು 5 ಜನ ಸಿನಿಮಾ ಪ್ರೊಡಕ್ಷನ್ ಅಂದರೆ ಹೆಂಗಿರುತ್ತೆ, ನಾವು ಕೋಟಿಗಟ್ಟಲೆ ದುಡ್ಡು ಹಾಕಿ ಕಳ್ಕೊಳ್ಳೋಕ್ಕಿಂತ ಮುಂಚೆನೇ ನಾವು ಸಿನಿಮಾ ಅಂದರೆ ಹೆಂಗೆ ಇರುತ್ತೆ, ಪ್ರೊಡಕ್ಷನ್ ಅಂದರೆ ಹೆಂಗಿರುತ್ತೆ, ಪ್ರೀ ಪ್ರೊಡಕ್ಷನ್ ಅಂದರೆ ಹೆಂಗಿರುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಅಂದರೆ ಇರುತ್ತೆ, ಸಿನಿಮಾ ರಿಲೀಸ್ ಹೆಂಗೆಲ್ಲ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಅವ್ರಿಗೊಂದು 5 ಜನನ ತೊಗೊಂಡು ಒಂದು 30 ಜನರದ್ದೊಂದು ಟೀಮ್ ಮಾಡಿ 30 ಜನಕ್ಕೆ ಒಂದು 20 ದಿನ ಫಸ್ಟು ವರ್ಕ್ಶಾಪ್ ಮಾಡಿ ಅವ್ರಿಗೆ ಫಸ್ಟ್ ವರ್ಕ್ಶಾಪ್ ಮಾಡ್ತೀವಿ. ಅಂದರೆ ಫಸ್ಟು ಅವರಿಗೆ ಆ ಸ್ಕ್ರಿಪ್ಟ್ ನಾಲೆಜ್ ಬರಬೇಕು, ಆ ಸ್ಕ್ರಿಪ್ಟಲ್ಲಿರೋ ಕ್ಯಾರೆಕ್ಟರ್ಗಳು ಅವ್ರಿಗೆಲ್ಲ ಅರ್ಥ ಆಗಬೇಕು. ಅದನ್ನು ಅರ್ಥ ಮಾಡಿಸಿ ಒಂದು 15-20 ದಿನ ಆ ಕ್ಯಾರೆಕ್ಟರ್ಗಳನ್ನೆಲ್ಲ ಅವ್ರ ಹತ್ರ ಮಾಡಿಸಿ ರಿಹರ್ಸಲ್ ಮಾಡಿಸಿ ಅದಾದಮೇಲೆ ಒಂದು 3 months ಶೂಟ್ ಮಾಡ್ತೀವಿ. ಅದಾದಮೇಲೆ ಆ ಸಿನಿಮಾನ ಥಿಯೇಟ್ರಲ್ಲೇ ರಿಲೀಸ್ ಮಾಡ್ತೀವಿ. ಇದು ಒಂದು ಸಿನಿಮಾ ಆಗೋದಕ್ಕೆ ಇದನ್ನು ನಾವು ಫಿಲಮ್ ODC 360 ಅಂತ ಇದೆ. ತುಂಬ ಇಂಟ್ರೆಸ್ಟ್ ಇರೋರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲೇಬೇಕಪ್ಪ, ಸಿನಿಮಾದಲ್ಲಿ ಡೈರೆಕ್ಟರ್ ಆಗಲೇಬೇಕಪ್ಪ ಅಂತ ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇದೊಂದು ಬೆಸ್ಟ್. ಈ ಥರದ್ದು ಒಂದು ಪ್ರಯತ್ನ ಯಾರ್ಯಾರು ಮಾಡಿಲ್ಲ. ಅಂದರೆ ತುಂಬ ಕಮ್ಮಿ ಅಮೌಂಟಲ್ಲಿ ನಾನು ಹೀರೋ ಆಗಿ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿ ಥಿಯೇಟ್ರಲ್ಲೇ ಕೂತ್ಕೊಂಡು ನನ್ನ ಸಿನಿಮಾನ ನಾನು ನೋಡ್ಬೋದು, ನನ್ನ ಸುತ್ತಲಿರೋರಿಗೆಲ್ಲರಿಗೂ ಆ ಸಿನಿಮಾನ ತೋರಿಸ್ಬೋದು, ನಾನು ಹೀರೋ ಆದಪ್ಪ ಅಂತ ಹೇಳ್ಕೊಳ್ಳೋ ಅಂಥವ್ರಿಗೆ ಇದೊಂದು ಬೆಸ್ಟ್ ವೇದಿಕೆ ಅಂತ ಅನ್ಸುತ್ತೆ ನನಗೆ. ಸರ್, ಈಗ ಎಷ್ಟೋ ಜನ ಕನಸು ಕಟ್ಕೊಂಡು ಬಂದಿರ್ತಾರೆ, ನೀವು ಈ ಥರ ವೇದಿಕೆ ಮಾಡಿಕೊಟ್ಟಿದ್ರೆ ಅದು ಸಂತೋಷ. ಈಗ ಬೇರೆಯವರು ಏನಾದರೂ ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ತಾರೆ, ದುಡ್ಡು ಇಸ್ಕೋತಾರೆ, ಮೋಸ ಮಾಡ್ತಾರೆ, ಅಂಥವ್ರಿಗೆ ನಿಮ್ಮ ಕಿವಿ ಮಾತೇನು? ಅಂದರೆ ಮೋಸ ಮಾಡ್ತಾರೆ ಅನ್ನೋದು ಅಲ್ಲ. ಆ್ಯಕ್ಚುಲಿ ಏನಂತಂದರೆ ಇವತ್ತು ತುಂಬ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲದರಲ್ಲೂ ಎಲ್ಲರೂ ಸ್ಟ್ರಾಂಗ್ ಆಗೇ ಇದ್ದಾರೆ. ಆ್ಯಕ್ಚುಲಿ ಇವಾಗ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ನಮ್ಮದೇ ಫೇಸ್ಬುಕ್ ಇದೆ, ನಮ್ಮದೇ ಇನ್ಸ್ಟಾ ಇದೆ. ಅದರಲ್ಲೆಲ್ಲ ಡೈಲಿ ಯಾರ್ಯಾರು ಬಂದು ಕ್ಲಾಸಸ್ ಮಾಡ್ತಾಯಿದ್ದಾರೆ, ಯಾವ ಕ್ಲಾಸ್ ಮಾಡ್ತಾಯಿದ್ದಾರೆ ಎಲ್ಲ ಅಪ್ಡೇಟ್ ನಾವು ಅದರಲ್ಲಿ ಮಾಡ್ತಾನೆ ಇರ್ತೀವಿ. ಅದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾರ್ಯಾರೆಲ್ಲ ಬಂದು ಇಲ್ಲಿ ಕ್ಲಾಸ್ ಮಾಡ್ತಾಯಿದ್ದಾರೆ, ಏನು ನಡೀತಾ ಇದೆ, ಇಲ್ಲಿ ಬಂದು ಬಿಲ್ಡಿಂಗ್ ನೋಡಿದ್ರೆ ಯಾವ ಥರ ಬಿಲ್ಡಿಂಗ್ ಇದೆ, ಇದು ಗೊತ್ತಾಗ್ಬಿಡುತ್ತೆ. ಓಕೆ. ಅಂದರೆ ಒಬ್ಬ ಮನುಷ್ಯ ಹೋಗಿ ಸೇರಬೇಕು ಅಂದರೆ ಫೀಸ್ ವಿಷಯದಲ್ಲಿ ಏನಾಗ್ತಾರೆ ಅಂತಂದ್ರೆ ಕಮ್ಮಿ ಫೀಸ್ ಇದೆಯಲ್ಲ ನಾನು ಅಲ್ಲಿ ಹೋಗ್ತೀನಿ ಅನ್ನೋದು ಇರ್ತಾರೆ. ಆದರೆ ಒಂದು 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 ಅಮೌಂಟನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇವಾಗ ನಾವು ಏನೋ ಎಜುಕೇಷನ್ ಮಾಡ್ತೀವಿ ಅಂತಂದರೆ ಫ್ರೀ ಅಂತೂ ಏನೂ ಸಿಗೋದಿಲ್ಲ. MBA ಫ್ರೀ ಸಿಗೋಲ್ಲ, ಡಾಕ್ಟರ್ ಫ್ರೀ ಸಿಗೋಲ್ಲ, ಇಂಜಿನಿಯರಿಂಗ್ ಕೋರ್ಸ್ ಫ್ರೀ ಸಿಗೋಲ್ಲ, ಏನೂ ಫ್ರೀ ಸಿಗೋದಿಲ್ಲ. ಎಲ್ಲದಕ್ಕೂ ಎಜುಕೇಷನ್ಗೆ ಒಂದು ಅಮೌಂಟ್ ಅಂತ ಇರುತ್ತೆ. ಆ ಅಮೌಂಟನ್ನು ನಾವು ಪೇ ಮಾಡಲೇಬೇಕು. ನಾವು ಎಷ್ಟು ಅಮೌಂಟ್ ಪೇ ಮಾಡ್ತೀವಿ ಆ ಥರ ನಮ್ಗೆ ಔಟ್ಪುಟ್ಟು ಸಿಗುತ್ತೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ಇಟ್ಕೊಂಡು ಇಷ್ಟು ಒಳ್ಳೊಳ್ಳೆ ಫ್ಯಾಕಲ್ಟಿಗಳನ್ನು ಇಟ್ಕೊಂಡು ನಾವು ರನ್ ಮಾಡ್ತೀವಿ ಅಂತಂದರೆ ಫ್ರೀ ಅಂತೂ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಅದಕ್ಕಿಂತ ಒಂದು ಫೀಸ್ ತೊಗೊಳ್ಬೇಕು. ಒಂದು ಸ್ವಲ್ಪ ಫೀಸ್ ಕೊಟ್ಬಿಟ್ಟು ಒಂದು ಒಳ್ಳೆ ಕಡೆ ಹೋಗಿ ಸೇರಿಕೊಂಡ್ರೆ ಒಂದು ಒಳ್ಳೆ ಫ್ಯೂಚರ್ ಡೆಫಿನೆಟಾಗಿ ಸಿಗುತ್ತೆ ಅಂತೀನಿ. ನಾನು 8 ಬ್ಯಾಚು ಇವಾಗ ಡೈರೆಕ್ಷನ್ ಬ್ಯಾಚ್ ಆಗಿದ್ದಾರಲ್ಲ, ಒಬ್ಬ ಹುಡುಗ ಫ್ರೀ ಇಲ್ಲ. ಎಲ್ಲ ಹುಡುಗರು ಇವತ್ತು ಬೇರೆ 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 ಕಡೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಎಲ್ಲ ಕಡೆ ಸಿನಿಮಾ ಮಾಡ್ತಾಯಿದ್ದಾರೆ. ಒಂದು 3-4 ಜನ ಆಲ್ರೆಡಿ ಇದು ಮಾಡ್ತಾ ಇದ್ದಾರೆ, ಏನು ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಹುಡುಗರು ಬಂದ್ಬಿಟ್ಟು ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂಥರ ಖುಷಿ ಆಗುತ್ತೆ. ಇನ್ನೊಂದು ವಿಷಯ ಏನು ಹೇಳ್ತೇನೆ ಅಂದರೆ, ಯಾವ ಫಿಲಮ್ ಇನ್ಸ್ಟಿಟ್ಯೂಟು ಒಂದು ಜೊತೆಗೆ ಒಂದು ಪ್ರೊಡಕ್ಷನ್ ಹೌಸ್ ಇಲ್ಲ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಏನು ಅಂತಂದರೆ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನಮ್ಮದೇ ಓನ್ ಪ್ರೊಡಕ್ಷನ್ ಹೌಸ್ ಇದೆ, ಜಿ ಸಿನಿಮಾಸ್ ಅಂತ. ಅದ್ರ ಮೂಲಕ ನಾವು ಜೆಂಟ್ಲ್ಮ್ಯಾನು, ಲವ್ ಯು ರಚ್ಚು, ಪೆಂಟಗನ್ ಅಂತ ಸಿನಿಮಾಗಳನ್ನ ಮಾಡಿದ್ವಿ. ಪೆಂಟಗನ್ ಸಿನಿಮಾದಲ್ಲಿ 80% ಎಲ್ಲ ಹೊಸ ಹುಡುಗರು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿರೋರೇ ಆ ಫಿಲಮಲ್ಲಿ ಲೀಡಾಗಿ ಮಾಡಿದ್ರು. ಎಲ್ಲದರಲ್ಲೂ ರಾಘು ಶಿವಮೊಗ್ಗ ಒಂದು ಕತೆ ಮಾಡಿದ್ರು, ಅದರಲ್ಲಿ 5-6 ಜನ ಲೀಡಲ್ಲಿ ನಮ್ಮ ಹುಡುಗರೇ ಮಾಡಿದ್ರು. ನಾನು ಮಾಡಿದ್ದೆ, ನನ್ನ ಕಥೆಯಲ್ಲೂ ಒಂದು 3-4 ಜನ ಲೀಡಾಗಿ ನಮ್ಮ ಹುಡುಗರೇ ಮಾಡಿದ್ರು. ಅದಾದ್ಮೇಲೆ ಚಂದ್ರಮೋಹನ್ ಅವ್ರು ಮಾಡಿರೋ ಕಥೆಯಲ್ಲೂ 4-5 ಜನ ಲೀಡಾಗಿ ಮಾಡಿದ್ರು. ಒಂದು 20-25 ಜನ ಅದರಲ್ಲಿ ಮೇನ್ ಲೀಡ್ಗಳಲ್ಲಿ ಆ್ಯಕ್ಟ್ ಮಾಡಿದ್ರು. ಅವರೆಲ್ಲ ಇವತ್ತು ಸಿನಿಮಾದಲ್ಲಿ ತುಂಬ ಬ್ಯುಸಿ ಇದ್ದಾರೆ. ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ತನಿಷಾ ಬಂದ್ಬಿಟ್ಟು ಇವತ್ತು ಬಿಗ್ ಬಾಸಲ್ಲಿ ಹೋಗಿದ್ದಾರೆ. ಬಿಗ್ ಬಾಸಲ್ಲಿ ತುಂಬ ಚೆನ್ನಾಗಿ ಹೆಸರು ಮಾಡ್ತಾ ಇದ್ದಾರೆ. ಅದಾದಮೇಲೆ ನಮ್ಮ ಪೆಂಟಗನ್ ಸಿನಿಮಾದಲ್ಲಿ ಮಾಡಿರುವಂಥ ಒಬ್ಬ ವಂಶಿ ಅಂತ ಇವತ್ತು ಶಿವಣ್ಣ ಅವ್ರ ಮಗಳು ಬಂದ್ಬಿಟ್ಟು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಆ ಸಿನಿಮಾ ಡೈರೆಕ್ಟ್ ಮಾಡಿ ಅವನೇ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಈ ಥರ ಎಲ್ರಿಗೂ ಒಂದು ವೇದಿಕೆ ಸೃಷ್ಟಿ ಆಗ್ತಾಯಿದೆ. ತುಂಬ ಜನ ಇವತ್ತು ಇಂಡಸ್ಟ್ರಿಯಲ್ಲಿ ನಮ್ಮ ಅಕಾಡೆಮಿಯಿಂದ ಬಂದಿರೋರು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ತುಂಬ ಖುಷಿ ಕೊಡುವಂಥ ಒಂದು ವಿಷಯ. ಸರ್, ಎಲ್ಲರೂ ಅಂತಾರೆ ಅಂದರೆ ಆ್ಯಕ್ಟಿಂಗ್ ಕಲ್ತಿದ ತಕ್ಷಣನೇ ಚಾನ್ಸಸ್ ಸಿಕ್ಬಿಡುತ್ತೆ, ಬೇಗ ಹೀರೋಗಳಾಗ್ಬಿಡ್ಬೋದು ಅಂಥವ್ರಿಗೆ, ಅದು ಯಂಗ್ಸ್ಟರ್ಸ್ಗಳಿಗೆ ನಿಮ್ಮ ಕಿವಿ ಮಾತು ಸರ್? ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಆಮೇಲೆ ಯೂಟ್ಯೂಬ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಆ್ಯಕ್ಟಿಂಗ್ನ ಇಲ್ಲಿ ಕಲ್ತು ಆದಮೇಲೆ
ನೀವು ಸಿನಿಮಾದಲ್ಲೇ ಮಾಡಬೇಕು ಅಂತ ಏನಿಲ್ಲ. ಒಬ್ಬ ಯೂಟ್ಯೂಬಲ್ಲೇ ನೀವು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ, ರೀಲ್ಸ್ ಮಾಡಿ, ಇಲ್ಲ ಒಂದೊಂದು ಕಂಟೆಂಟ್ ಮಾಡಿ ನೀವು ಯೂಟ್ಯೂಬಲ್ಲಿ ಹಾಕಿದ್ರೂ ನೀವು ಇವತ್ತು ಫೇಮಸ್ ಆಗ್ಬೋದು. ಟಾಪ್ 10 ಯೂಟ್ಯೂಬರ್ಸ್ ಅಂತ ನೀವು ಇಂಡಿಯಾದಲ್ಲಿ ಹಾಕಿದರೆ ಅದರಲ್ಲಿ ಒಂದು 4-5 ಜನ ಅವರು ಕಂಟೆಂಟ್ ಕ್ರಿಯೇಟರ್ಸೇ ಇದ್ದಾರೆ. ಅವರು ಆ್ಯಕ್ಟ್ ಮಾಡಿ ಹೊಸ ಹೊಸ ಥೀಮ್ ಮೇಲೆ ಆ್ಯಕ್ಟ್ ಮಾಡಿ ಅವ್ರು ಅಷ್ಟು ಜನ ಫೇಮಸ್ ಆಗಿದ್ದಾರೆ. ಅದರಿಂದ ಆ್ಯಕ್ಟಿಂಗನ್ನ ಕಲ್ತ್ರೆ, ಡೈರೆಕ್ಷನ್ನ ಕಲ್ತ್ರೆ ಅದು ಯಾವತ್ತೂ ನಿಮಗೆ ಲಾಸ್ ಆಗೋದಿಲ್ಲ. 100% ಒಂದಿಲ್ಲ ಒಂದು ಕಡೆ ನಿಮ್ಮನ್ನು ಯೂಸ್ ಆಗೇ ಆಗುತ್ತೆ. ಆದರೆ ನಾವೆಷ್ಟು ಅದನ್ನು ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಹೊರತರೆ 100% ಎಲ್ಲರಿಗೂ ಅವಕಾಶ ಇದೆ. ನಾನು ಬಿಜಾಪುರ ಡಿಸ್ಟ್ರಿಕ್ಟ್ ತಾಳಿಕೋಟೆ ಅಂತ 600 ಕಿಲೋಮೀಟರ್ಸ್ ಇದೆ ಬೆಂಗಳೂರಿಂದ. 600 ಕಿಲೋಮೀಟರ್ಸ್ದಿಂದ ಒಬ್ಬ ಮಧ್ಯಮ ವರ್ಗದವನು ನಾನು. ನಮ್ಮ ಫಾದರು, ನಮ್ಮ ಮದರು, ನಮ್ಮ ತಾತ, ನಮ್ಮ ಮಾವ ಯಾರ್ಯಾರು ಫಿಲಮ್ ಇಂಡಸ್ಟ್ರಿ ಇಲ್ಲ, ನಾನು ಒಬ್ಬನೇ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋದು ಇವತ್ತು. ಅದು ಏನೂ ಇಲ್ಲದೆ, ಯಾರ್ದು ಗಾಡ್ ಫಾದರ್ ಇಲ್ಲದೆ ನಾವು ಇವತ್ತು ಇಂಡಸ್ಟ್ರಿಗೆ ಬಂದು 15 ವರ್ಷ ಮೇಲಾಯಿತು ಆಗಿ ಇವತ್ತು ಇಂಡಸ್ಟ್ರಿಯಲ್ಲಿ ನಾವು ಇದ್ದೀವಿ ಅಂತಂದರೆ ನಾವು ಮಾಡುವ ಕೆಲಸದ ಮೇಲೇ ಡಿಪೆಂಡ್ ಆಗೋದು. ಅದರಿಂದ ಯಾರು ಬೇಕಾದರೂ ಇಂಡಸ್ಟ್ರಿಯಲ್ಲಿ ಬಂದು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾಕಂದರೆ ಯಶ್ ಅವರು ನೀವು ನೋಡಿ, ಯಶ್ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋರು, ಇವತ್ತು ಟಾಪಲ್ಲಿದ್ದಾರೆ. ಗಣೇಶ್ ಅವರು ಮಿಡಲ್ ಕ್ಲಾಸಿಂದ ಬಂದಿರೋರು, ಇವತ್ತು ಟಾಪಲ್ಲಿದ್ದಾರೆ. ಉಪೇಂದ್ರ ಅವರು ಮಿಡಲ್ ಕ್ಲಾಸಿಂದ ಬಂದಿರೋರು. ಎಷ್ಟು ಜನ ನಿಮ್ಮ ಆ್ಯಕ್ಟರ್ಸು, ಡೈರೆಕ್ಟರ್ಸು ಎಲ್ಲ ಕೆಳಗಡೆ ಹಂತದಿಂದನೇ ಬಂದು ಇವತ್ತು ದೊಡ್ಡ ಸ್ಟಾರ್ ಆಗ್ಯಾರ. ಅದರಿಂದ ಯಾರು ಬೇಕಾದರೂ ಇಲ್ಲಿ ಏನು ಬೇಕಾದರೂ ಆಗ್ಬೋದು. ಅದರಿಂದ ನಮಗೆ ಟ್ಯಾಲೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸಿನಿಮಾ ಇಂಡಸ್ಟ್ರಿಗೆ ಬರ್ತೀವಿ ಅಂತಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಸ್ಟಡಿ ಮಾಡಿ ಇಂಡಸ್ಟ್ರಿ ಒಳಗಡೆ ಬಂದರೆ ತುಂಬ ಲಾಂಗ್ ಜರ್ನಿ ಇರುತ್ತೆ. ನಾನು ಹೇಳ್ತಿರೋದು ಏನು ಅಂತಂದರೆ, ಎಲ್ಲ ಸಿನಿಮಾದಲ್ಲಿ ಕೆಲಸ ಮಾಡ್ತಿರುವಂಥ ಆಲ್ರೆಡಿ ಲೆಜೆಂಡ್ಗಳು ಏನಿದ್ದಾರೆ ಅವರೆಲ್ಲರೂ ಕಲ್ತ್ಬಿಟ್ಟೇ ಬಂದಿರೋದು ಸಿನಿಮಾಗೆ. ಯಾರೂ ಫ್ರೀ ಹಾಗೆ ಬಂದಿಲ್ಲ. ಯಶ್ ಅವರು ಬೆನಕ ಅಂತ ಒಂದು ತಂಡದಲ್ಲಿ ನಾಟಕಗಳನ್ನು ಮಾಡಿಕೊಂಡು ಕಲ್ತ್ಕೊಂಡೇ ಬಂದಿರೋದು. ಗಣೇಶ್ ಅವರು ಯಾವುದದು ಒಂದು ಇನ್ಸ್ಟಿಟ್ಯೂಟ್ ಇದೆ, ಫಿಲಮ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಹೋಗಿ ಕಲ್ತ್ಬಿಟ್ಟೇ ಬಂದಿರೋದು. ಅಂದರೆ ಎಲ್ಲರೂ ಇಲ್ಲಿ ಕಲ್ತ್ಬಿಟ್ಟೇ ಬಂದಿರೋದು. ಡಿ ಬಾಸ್ ಅಂತಾರೆ ಎಲ್ಲರೂ, ದರ್ಶನ್ ಅಂತಾರೆ, ಅವ್ರು ನೀನಾಸಮಲ್ಲಿ ಕಲ್ತ್ಬಿಟ್ಟೇ ಬಂದಿರೋದು ಅಲ್ವಾ. ಎಲ್ಲರೂ ಇಂಡಸ್ಟ್ರಿಯಲ್ಲಿರುವಂಥ ಟಾಪಲ್ಲಿ ಏನಿದ್ದಾರೆ ಅವರೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಈ ಇಂಡಸ್ಟ್ರಿಯನ್ನು ಸ್ಟಡಿ ಮಾಡಿಕೊಂಡು ಒಂದು ಇನ್ಸ್ಟಿಟ್ಯೂಟ್ಗೋ ಇಲ್ಲ ಎಲ್ಲಾದರೂ ಒಂದು ಕಡೆ ಹೋಗಿ ಕಲ್ತ್ಬಿಟ್ಟೆ ಇಂಡಸ್ಟ್ರಿಗೆ ಬಂದಿರೋದು. ಅದರಿಂದ ಬರೋದಕ್ಕಿಂತ ಮುಂಚೆ ಚೆನ್ನಾಗಿ ಕಲಿತು ಸ್ಟಡಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಇಂಡಸ್ಟ್ರಿಗೆ ಬನ್ನಿ ಅನ್ನೋದು ನನ್ನ ರಿಕ್ವೆಸ್ಟ್. ಓಕೆ ಸರ್, ಕಮಿಂಗ್ ಟು ಯೋರ್ ಜರ್ನಿ, ಅಂದರೆ ನಿಮ್ಮ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ನೀವು ಡೈರೆಕ್ಷನ್ನಾಗಿ ಇಷ್ಟು ಸಿನಿಮಾಗಳು ಕೊಟ್ಟಿದ್ರೆ ನಿಮಗೆ ಮನಸ್ಸು ತೃಪ್ತಿ ಕೊಟ್ಟಂಥ ಸಿನಿಮಾ ಯಾವುದು ಸರ್? ಇಲ್ಲ, ಹಂಗೆ ಹೇಳೋಕ್ಕಾಗೋದಿಲ್ಲ. ಎಲ್ಲ ಸಿನಿಮಾಗಳು ನಮಗೆ ಖುಷಿ ಕೊಟ್ಟಿರುತ್ತೆ. ಆದರೆ ರಾಜಾಹುಲಿ ಸಿನಿಮಾ ಅನ್ನೋದು ತುಂಬ ಎವರ್ಗ್ರೀನ್. ಅದು ಟಿ ವಿಯಲ್ಲಿ ಯಾವಾಗೆಲ್ಲ ಟಿ ವಿಯಲ್ಲಿ ಹಾಕ್ತೀವಿ ಅದನ್ನು ಸಿನಿಮಾ ನೋಡ್ತಾನೇ ಇರ್ತಾರೆ ಆ ಸಿನಿಮಾನ. ಅದರಿಂದ ತುಂಬ ಜನ ಬಂದ್ಬಿಟ್ಟು ರಾಜಾಹುಲಿ ಡೈರೆಕ್ಟ್ರ್ ಅಂತಲೇ ಗುರುತಿಸ್ತಾರೆ. ಅದರಿಂದ ಅದು ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಅಲ್ವಾ. ಅದರಿಂದ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿದೆ. ಅದು 100% ಅದ್ರ ಮೇಲೆ ಒಂದು ಪ್ರೀತಿ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಓಕೆ ಸರ್, ರಾಜಾಹುಲಿ ಮಾಡೋ ಟೈಮಲ್ಲಿ ಯಶ್ ಅವ್ರು ನೋಡಿದಂಥ ಅವಾಗ ಹೇಗಿದ್ರು ಪ್ಲಸ್ ಈಗ ಹೇಗಿದ್ದಾರೆ ನಿಮ್ಮ ಜೊತೆ ಅಂತ? ಇಲ್ಲ, ಯಶ್ ಅವ್ರಿಗೆ ಒಂದು ಹಠ ಇತ್ತು, ಆವಾಗಲಿಂದನೂ ಒಂದು ಹಠ ಇತ್ತು. ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಆ ಹಠ ಇದೆಯಲ್ಲ, ಆ ಹಠ ಅವ್ರನ್ನ ಇಲ್ಲಿವರೆಗೂ ತೊಗೊಂಡು ಹೋಗಿದೆ ಅಂತ ಅನಿಸುತ್ತೆ. ನಾನು ರಾಜಾಹುಲಿ ಮಾಡಬೇಕಾದ್ರೂ ಅಷ್ಟೇ ಅವ್ರ ಜೊತೆ ತುಂಬ ಜರ್ನಿ ಮಾಡಿದ್ದೀವಿ. ಅಂದರೆ ಸಿನಿಮಾ ಶುರು ಮಾಡೋಕ್ಕಿಂತ ಮುಂಚೆನೇ ಒಂದು ತುಂಬ ಅವ್ರು ಎಲ್ಲೆಲ್ಲಿ ಹೋಗ್ತಾಯಿದ್ರು, ಅವ್ರ ಜೊತೆ ಕಾರಲ್ಲೆಲ್ಲ ಹೋಗ್ತಾಯಿದ್ವಿ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾಯಿದ್ರು ಫ್ಯಾನ್ಸ್ಗಳ್ನ ಮೀಟ್ ಮಾಡೋಕ್ಕೆ. ಆ ಮಂಡ್ಯ ಸುತ್ತಲೂ ತುಂಬ ಜನ ಆ ಟೈಮಲ್ಲಿ ಓಡಾಡಿದ್ವಿ, ಅವ್ರ ಜೊತೆ ಕಾರಲ್ಲೆಲ್ಲ ಓಡಾಡಿದ್ವಿ. ಅವ್ರಿಗೆ ಹಠ ಇತ್ತು, ತುಂಬ ಹಠ ಇತ್ತು, ಗೆಲ್ಲೇಬೇಕು ಅನ್ನೋ ಹಠ ಇತ್ತು. ಆ ಹಠ ಅವ್ರನ್ನ ಅಲ್ಲಿವರೆಗೂ ತೊಗೊಂಡೋಗಿ ಕೂಡಿಸಿದೆ. ಸರ್, ಈಗ ಏನೋ ನಿಮ್ಮ ಪ್ಲಾನ್ ಇದೆಯಾ ಸರ್ ರಾಜಾಹುಲಿ ಪಾರ್ಟ್ 2 ಥರದ್ದು ಏನಾರು ಮಾಡೋದಂತಂದು? ಏನಾರು ರಾಜಾಹುಲಿ 2 ಮಾಡಬೇಕನ್ನೋ ಪ್ಲ್ಯಾನಲ್ಲಂತರೂ ಇದೆ. ಆದರೆ ಯಶ್ ಅವ್ರಿಗೆ ಅಲ್ಲ ಅದು ಮಾಡಬೇಕಂತ. ರಾಜಾಹುಲಿ 2 ಅಲ್ಲೇನು ಕ್ಯಾರೆಕ್ಟರ್ಗಳೆಲ್ಲ ಇದ್ದಾರಲ್ಲ, ಅಲ್ಲಿ ಚಿಕ್ಕಣ್ಣನ ಕ್ಯಾರೆಕ್ಟರ್ ಇದೆ, ವಶಿಷ್ಠ ಕ್ಯಾರೆಕ್ಟರ್ ಇದೆ, ರವಿ ಅಂತ ಒಂದು ಮಿತ್ರ ಅವ್ರು ಮಾಡಿದ್ರು ಆ ಕ್ಯಾರೆಕ್ಟರ್ ಇದೆ. ಈ ಥರ ಕ್ಯಾರೆಕ್ಟರ್ಗಳು ಏನಿದಾವಲ್ವ, ಆ ಥರ ಕ್ಯಾರೆಕ್ಟರ್ಗಳನ್ನು ಇಟ್ಕೊಂಡು ಬೇರೆ ಏನಾದರೂ ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡೋಣ ಅನ್ನೋ ಥರದ್ದೊಂದು ಅಂದ್ಕೊಳ್ತಾ ಇದ್ದೀವಿ. ಆ ಥರದ್ದೊಂದು ಸ್ಕ್ರಿಪ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ಯಾವಾಗಂತ ಇನ್ನೂ ಗೊತ್ತಿಲ್ಲ, ಒಟ್ಟಲ್ಲಿ ಅಂದ್ಕೊಳ್ತಾ ಇದ್ದೀವಿ ಏನಾದರೂ ಮಾಡಬೇಕು ಅಂತ. ಓಕೆ ಸರ್, ಕಮಿಂಗ್ ಟು ಕಾಟೇರ, ಈ ಕಾಟೇರ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಗೊತ್ತಾಗಿದೆ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ, ಆಮೇಲೆ ಗೊತ್ತಾಗಿದೆ ನೀವು ಡಿಸ್ಟ್ರಿಬ್ಯೂಷನ್ ಮೊದಲಿಂದನೂ ಸ್ಟಾರ್ಟ್ ಮಾಡ್ಕೊಂಡ್ಬಂದಿದ್ದೀರಿ. ಅದ್ರ ಬಗ್ಗೆ ಕಾಟೇರ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಗೈತೆ ಸರ್? ಕಾಟೇರ ತುಂಬ ಚೆನ್ನಾಗಾಗಿದೆ. ತುಂಬ ಅಂದರೆ ಇಲ್ಲಿವರೆಗೂ ದರ್ಶನ್ ಸರ್ ಅವರ ಕೆರಿಯರಲ್ಲಿ ಹೈಯೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಇದು ಅಂತ ಹೇಳ್ಬೋದು.
ಅವ್ರದ್ದು ಇದೆ. ಮುಂಚೆ ತುಂಬ ಸಿನಿಮಾಗಳಿದ್ದಾವೆ. ಸಾರಥಿ ಇದೆ, ಬುಲ್ಬುಲ್ ಇದೆ, ಯಜಮಾನ ಇದೆ, ಅದಾದಮೇಲೆ ಸಂಗೊಳ್ಳಿ ರಾಯಣ್ಣ ಇದೆ. ಈ ಥರದ್ದು ತುಂಬ ಬ್ಲಾಕ್ ಬಸ್ಟ್ರು ಹಿಟ್ಟು ದರ್ಶನ್ ಸರ್ ತುಂಬ ಕೊಟ್ಟಿದ್ದಾರೆ. ಆದರೆ ಎಲ್ಲನೂ ಮೀರಿದ್ದು ಒಂದು ದೊಡ್ಡ ಹಿಟ್ಟು ಅಂದರೆ ಕಾಟೇರ ಅಂತ ಹೇಳ್ತೇನೆ. ನಾನು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ನಾನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ. ನನಗೆ ತುಂಬ ಒಂದು ಒಳ್ಳೆ ಪ್ರಾಫಿಟ್ ಆಗಿದೆ. ತುಂಬ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿದೆ ಸಿನಿಮಾ. ಓಕೆ ಸರ್, ಆ ಕಡೆಯಿಂದಲೂ ಕಾಲ್ಸ್ಗಳು ಕೆಲವೊಂದು ರೆಕಾರ್ಡಿಂಗ್ಸ್ಗಳು ಕೇಳಿಸ್ಕೊಂಡೆ. ಅಂದರೆ ಫೋನ್ ಮಾಡಿ ನಿಮಗೆ ಥಿಯೇಟ್ರ್ ಓನರ್ಸ್ಗಳು ಮುಚ್ಚಿತ್ತು ಥಿಯೇಟ್ರ್ ಓನರ್ಸ್ಗಳು ಮುಚ್ಚಿದ ಥಿಯೇಟ್ರ್ಗಳೆಲ್ಲ ತೆಗೆಸ್ಬಿಟ್ಟು ಕಾಟೇರ ಹಾಕಿದ್ದಾರೆ, ಅದ್ರ ರೆಸ್ಪಾನ್ಸ್ ಸಿಗಿತ್ತು ಸರ್? ಹೌದು, ಒಂದು 7-8 ಕಡೆ ಸಿ ಸೆಂಟರ್ಗಳು ಅಂತ ನಾವು ಹೇಳ್ತೀವಲ್ಲ, ಅಲ್ಲೇ ಒಂದು 7-8 ಕಡೆ ಸಿನಿಮಾ ಥಿಯೇಟ್ರ್ಗಳೆಲ್ಲ ಕ್ಲೋಸ್ ಆಗಿತ್ತು. ಅಲ್ಲೆಲ್ಲ ಈ ಸಿನಿಮಾಗೋಸ್ಕರ ಅಂತಲೇ ಥಿಯೇಟ್ರನ್ನ ರೆಡಿ ಮಾಡಿ ಥಿಯೇಟ್ರ್ ಓಪನ್ ಮಾಡಿ ಈ ಸಿನಿಮಾ ಹಾಕಿದ್ದಾರೆ. ಎಲ್ಲ ಕಡೆ 4ನೇ ವಾರ ಕಂಟಿನ್ಯೂ ಆಗಿದೆ. ಸತ್ಯವಾಗ್ಲೂ ನಾವೆಷ್ಟು ಸೆಂಟ್ರಲ್ಲಿ ಹಾಕಿದ್ದೀವಿ ಕಾಟೇರ, ಅಷ್ಟೂ ಸೆಂಟ್ರಲ್ಲಿ ಇವತ್ತಿನವರೆಗೂ ಕಂಟಿನ್ಯೂ ಆಗಿದೆ ಕಾಟೇರ. ಸರ್ ಅಂತಿದ ಅಂದ್ರೆ 200 ಕೋಟಿ ಕಲೆಕ್ಷನ್ಸ್ ಆಗಿದೆ ಅಂತ ಹೇಳ್ತೀರಾ, ಕಲೆಕ್ಷನ್ಸ್ ಎಲ್ಲ ಫೇಕ್ ಅಂತ ಹೇಳ್ತೀರಾ, ಆ ಕಲೆಕ್ಷನ್ಸ್ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇಲ್ಲ, ನನಗೆ ನನ್ನ ಭಾಗದ ಏನಿದೆ ಅದು ಕಲೆಕ್ಷನ್ ನನಗೆ ಗೊತ್ತಿದೆ. ಎಂಟೈರ್ ಕರ್ನಾಟಕ ಕಲೆಕ್ಷನ್ಸು ನನಗೆ ಗೊತ್ತಿಲ್ಲ. ಆಮೇಲೆ ಫೇಕ್ ಹೇಳುವಂಥದ್ದು ಏನಿದೆ, ಏನಕ್ಕೆ ಹೇಳಬೇಕು ಫೇಕು ಅಲ್ವಾ? ಅದರಿಂದ ಜೆನ್ಯೂನ್ ಆಗಿರುತ್ತೆ, ನನ್ನ ಪ್ರಕಾರ ಜೆನ್ಯೂನ್ ಆಗಿರುತ್ತೆ. ನಮ್ಮ ಏರಿಯಾದಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿವರೆಗೂ ದರ್ಶನ್ ಸರ್ ಅವರ ಕೆರಿಯರ್ ಬೆಸ್ಟ್ ಕಲೆಕ್ಷನ್ ಈ ಪಿಕ್ಚರ್ ಅಂತ ನಾನು ಡೆಫಿನೆಟ್ ಆಗಿ ನಿಮ್ಗೆ ಹೇಳ್ತೇನೆ. ನೀವು ಲಾಭದಲ್ಲಿ ಇದ್ದೀರಾ ಸರ್? ಹೌದು, ನಂಗೆ ಲಾಭ ಬಂದಿದೆ, ಅದರಲ್ಲಿ ಏನಿದೆ. ಸರ್, ನಿಮ್ಮ ಜಿ ಅಕಾಡೆಮಿ ಬಗ್ಗೆ ಕೊನೆಯದಾಗಿ ಏನಂತ ಹೇಳ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಅಂದರೆ ನಾನು ಏನು ಹೇಳ್ತಿದ್ದೇನೆ ಅಂದರೆ, ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತಂದರೆ ಕಲ್ತ್ಕೊಂಡು ಬನ್ನಿ ದಯವಿಟ್ಟು. ಯಾಕೆಂದರೆ ವರ್ಷಕ್ಕೆ 350 ಸಿನಿಮಾ ರೆಡಿ ಆಗ್ತಾ ಇದೆ. ಅದರಲ್ಲಿ ಒಂದು 250ರಿಂದ 275 ಹೊಸ ಹೀರೋಗಳು ಬರ್ತಾ ಇದ್ದಾರೆ, ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಇದ್ದಾರೆ, ಹೊಸ ಡೈರೆಕ್ಟರ್ಗಳು ಬರ್ತಾ ಇದ್ದಾರೆ. ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದರೆ ನಮ್ಮ ಇಂಡಸ್ಟ್ರಿಯಲ್ಲೇ ಬಿಸ್ನೆಸ್ ವೈಸ್ ತೊಗೊಂಡ್ರೂ ತುಂಬ ಕಮ್ಮಿ ಆಗ್ತಾ ಇದೆ. ಇವಾಗ ಮಲಯಾಳಮಲ್ಲಿ ಪಿಕ್ಚರ್ ತೊಗೊಂಡ್ರೆ, ತಮಿಳ್ ಪಿಕ್ಚರ್ ತೊಗೊಂಡ್ರೆ, ತೆಲುಗು ಪಿಕ್ಚರ್ ತೊಗೊಂಡ್ರೆ, ನೀವು OTTಯಲ್ಲಿ ತುಂಬ ಸಿನಿಮಾಗಳು ಅಲ್ಲಿ ಸಿಗ್ತವೆ. ಮಲಯಾಳಂ ಸಿನಿಮಾ ಒಂದು 40ರಿಂದ 50% ಮಲಯಾಳಂ ಸಿನಿಮಾಗಳು ಸಿಗ್ತವೆ, ತೆಲುಗು ಸಿನಿಮಾಗಳು ಸಿಗ್ತವೆ, ತಮಿಳು. ಅಂದರೆ ನಮ್ಮ ಸಿನಿಮಾಗಳು OTTಗೆ ಹೊಸ ಹುಡುಗರದು ತುಂಬ ಕಡಿಮೆ ಸೇಲ್ ಆಗುತ್ತೆ. ಯಾಕೆ ಅದು ಸೇಲ್ ಆಗುತ್ತೆ ಅಂತಂದರೆ, ನಾವು ಕ್ವಾಲಿಟಿ ಸಿನಿಮಾ ಮಾಡ್ತಾ ಇಲ್ಲ. ಕ್ವಾಲಿಟಿ ಸಿನಿಮಾ ಮಾಡಬೇಕು ಅಂತಂದರೆ ನಾವು ಸ್ಟಡಿ ಮಾಡಿಬಿಟ್ಟು ಬರಬೇಕು. ಅದರಿಂದ ಎಜುಕೇಷನ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಸಿನಿಮಾಗೆ ಬರಬೇಕಂದ್ರೆ ಸಿನಿಮಾ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಕಲ್ತ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಮಸ್ತೆ. ಥ್ಯಾಂಕ್ ಯು. ನೋಡೋದಲ್ಲ, ಇದಿಷ್ಟ ಆಗಿತ್ತು ಗುರು ದೇಶಪಾಂಡೆ ಅವರ ಮಾತು. ನೀವು ದಯಮಾಡಿ ಏನಾರು ಆ್ಯಕ್ಟಿಂಗ್ ಅಂತ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ದರೆ ಜಿ ಅಕಾಡೆಮಿ ಅಂತ ಕಾಂಟ್ಯಾಕ್ಟ್ ಮಾಡಿ. ಈ ಖಂಡಿತ ನಿಮ್ಗೆ ಏನೋ ಮಾಹಿತಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ಆಕ್ಟಿಂಗ್ ಕೋರ್ಸ್ಗಳು ರೆಗ್ಯುಲರ್, ವೀಕೆಂಡ್ ಮತ್ತೆ ಈವ್ನಿಂಗ್ ಬ್ಯಾಚಸ್ ಅಲ್ಲಿ ನಡೆಯುತ್ತೆ. ಒಳ್ಳೆ ನಟ ನಟಿ ಅನ್ಸ್ಕೋಬೇಕಂದ್ರೆ ಜಿ ಅಕಾಡೆಮಿನಲ್ಲಿ ಆಕ್ಟಿಂಗ್ ಕಲೀರಿ. ಆಕ್ಟಿಂಗ್ ಕೋರ್ಸ್ ಈಗಲೇ ಜಾಯ್ನ್ ಆಗಿ.